ಆಗಿದೆ ಬಾಗೇಪಲ್ಲಿ ರೋಡ್ ಅಲ್ಲಿ. ತುಂಬಾ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ. ನಾವು ಒಂದ್ ಸೀರೆಗೆ ಬಂದು 4-5 ಸೀರೆ ತಗೊಂಡಿದೀವಿ. ನಾಗದೀನಹಳ್ಳಿ ಗ್ರಾಮದಲ್ಲಿ ಎಂದೂ ನೋಡದ ಈ ದಿನ ಭಕ್ತರ ಹಬ್ಬದ ಸಂಭ್ರಮದಂತೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ನಡೆಯಿತು. ಪುರಾತನ ಕಾಲದ ಪವಿತ್ರ ಪುಣ್ಯಕ್ಷೇತ್ರದ ಭಕ್ತರ ಕೋರಿಕೆಗಳ ಪವಾಡ ಮಹಿಮೆ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯ ಆವರಣದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ವಿಶೇಷ ಹೂವಿನ ಅಲಂಕಾರ ಹಾಗೂ ವಿವಿಧ ಪುಣ್ಯಕ್ಷೇತ್ರ ದೇವಸ್ಥಾನದಲ್ಲಿ ಅಲಂಕಾರ ಮಾಡಿರುವ ಹಾಗೆ ಶ್ರೀನಿವಾಸಪುರ ತಾಲೂಕು ವ್ಯಾಪ್ತಿ ಭಕ್ತರ ಕೋರಿಕೆಗಳ ದೇವರ ಪವಾಡ ದರ್ಶನ ವಿಜೃಂಭಣೆಯಿಂದ ಈ ದಿನ ಪ್ರತಿ ಮನೆಯಲ್ಲೂ ಹಬ್ಬದ ಸಂಭ್ರಮ ಹಾಗೂ ಪುಟಾಣಿ ಮಕ್ಕಳ ಶ್ರೀಕೃಷ್ಣ ಲೀಲೆ ಪಾತ್ರಗಳ ಬಹಳ ಅದ್ಭುತವಾಗಿತ್ತು. ಎಲ್ಲ ಜನರಲ್ಲಿ ನೋಡಿ ಮೆರುಗು ಮರೆಯಲಾರದ ದೇವರ ದರ್ಶನ ಹಾಗೂ ಮಕ್ಕಳ ಶ್ರೀಕೃಷ್ಣ ಪಾತ್ರ ಹಾಕಿ ನೃತ್ಯಗಳ ಬಂದಿರುವ ಎಲ್ಲ ಭಕ್ತರ ಮನಸ್ಸಿನಲ್ಲಿ ಶಾಶ್ವತವಾಗಿ ಮಕ್ಕಳ ಹಾಡಿ ಕುಣಿದಾಡಿರುವ ಸವಿ ನೆನಪುಗಳ ಸದಾ ನಿಲ್ಲುತ್ತದೆ. ಪ್ರತಿ ವರ್ಷವೂ ಇದೇ ರೀತಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪೂಜಾ ಕಾರ್ಯಕ್ರಮ ಊರಿನ ಎಲ್ಲ ಭಕ್ತರ ಸಹಕಾರದಿಂದ ಕಾರ್ಯಕ್ರಮದಲ್ಲಿ ವಿಶೇಷತೆ ಶ್ರೀಕೃಷ್ಣನ ಕೀರ್ತನೆಗಳ ಸತ್ರಂಗ ಬಳಗದ ಅಧ್ಯಕ್ಷರು ಸತ್ಯಮೂರ್ತಿ ಮತ್ತು ಶ್ರೀಮತಿ ಮಂಗಳಾ ಸತ್ಯಮೂರ್ತಿ ನಿರ್ದೇಶಕರು, ಊರಿನ ಎಲ್ಲ ಭಕ್ತರ ಗಣ್ಯರ ಹಿರಿಯರ ಯುವ ಮುಖಂಡರು, ವಿವಿಧ ಗ್ರಾಮಗಳ ಭಕ್ತರು ಹಾಗೂ ಸುತ್ತಮುತ್ತ ಗ್ರಾಮಗಳ ಭಕ್ತರು ಪೂಜಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ತೀರ್ಥ ಪ್ರಸಾದ ವಿನಿಯೋಗ ಸ್ವೀಕರಿಸಿ ಈ ಕಾರ್ಯಕ್ರಮದ ಗೌರವಾನ್ವಿತ ರೂವಾರಿಗಳು ಮಂಜುನಾಥ್ ಎನ್ ಬೈರಾರೆಡ್ಡಿ, ಸರ್ಕಾರಿ ಅಭಿಯೋಜಕರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಅವರ ಗ್ರಾಮದ ಎಲ್ಲ ಭಕ್ತರ ಕುಟುಂಬಗಳ ಸುಖ ಶಾಂತಿ ನೆಮ್ಮದಿ ಜೀವನ ಹಾಗೂ ಅವರ ಕುಟುಂಬದ ಮಕ್ಕಳ ವಿದ್ಯಾಭ್ಯಾಸದ ಒಳ್ಳೆಯ ಸ್ಥಾನ ಸಿಗಲೆಂದು ದೇವರಲ್ಲಿ ಸದಾ ಆಶೀರ್ವಾದ ನೀಡಲೆಂದು ಆಶಿಸುತ್ತೇನೆ. ಈ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರು ಪದ್ಮನಾಭಕರ್ ಸ್ವಾಮಿಯವರು ಮಾತನಾಡಿ, ಈ ದಿನ ಗ್ರಾಮದಲ್ಲಿ ದೇವಸ್ಥಾನದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಎಲ್ಲ ಸಹಕಾರದಿಂದ ಬಹಳ ವಿಜೃಂಭಣೆಯಿಂದ ಹಮ್ಮಿಕೊಂಡು ಈ ದೇವರ ದರ್ಶನ ನಂಬಿಕೆ ಎಲ್ಲ ಭಕ್ತರ ಕೋರಿಕೆಗಳ ವಿವಿಧ ವಿದೇಶಗಳಲ್ಲಿ ಕೆಲಸ ಪ್ರತಿಯೊಬ್ಬರು ಭಕ್ತರ ಜಿಲ್ಲೆ ತಾಲೂಕು ಹೋಬಳಿ ಹಳ್ಳಿಗಳಲ್ಲಿ ಎಲ್ಲರಿಗೂ ಪ್ರತಿಫಲ ಸಿಗಲಿದೆ. ನಮ್ಮ ದೇವಸ್ಥಾನದ ದೇವರ ಪವಾಡ ಮಹಿಮೆ ನಂಬಿಕೆ ಇದೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಮಾಜ ಸೇವಕರು ಹಾಗೂ ಗ್ರಾಮದ ಜನರ ವಿಶ್ವಾಸ ಪಡೆದು ಎಲ್ಲರೂ ಒಂದೇ ಎಂಬ ಮನೋಭಾವನೆಯುಳ್ಳ ಗೌರವಾನ್ವಿತ ಮಂಜುನಾಥ್ ಎನ್ ಬೈರಾರೆಡ್ಡಿ, ಸರ್ಕಾರಿ ಅಭಿಯೋಜಕರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಅವರು ಮಾತನಾಡಿ, ನಮ್ಮ ಗ್ರಾಮದ ದೇವಸ್ಥಾನದ ಆವರಣದ ಬಳಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ 13 ವರ್ಷಗಳಿಂದ ಎಲ್ಲ ಭಕ್ತರ ಸಹಕಾರದಿಂದ ಬಹಳ ವಿಜೃಂಭಣೆಯಿಂದ ಹಬ್ಬದ ವಾತಾವರಣದಂತೆ ಪೂಜಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಪುಟ್ಟ ಮಕ್ಕಳ ಕೃಷ್ಣನ ಪಾತ್ರಗಳ ವಿಭಿನ್ನವಾಗಿ ಸಂಭ್ರಮ ತೋರಿಸಿದ ಎಲ್ಲರಿಗೂ ಉಡುಗೊರೆ ಗಿಫ್ಟ್ ಅನ್ನು ನೀಡಿದ್ದೇವೆ. ಎಲ್ಲ ಭಕ್ತರಿಗೂ ಪ್ರಸಾದ ವಿನಿಯೋಗ ಹಮ್ಮಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರ ಸಹಕಾರವೇ ಯಶಸ್ಸು ಆಗಿದೆ. ದೇವರು ಎಲ್ಲರಿಗೂ ಸದಾ ಆಶೀರ್ವಾದ ಸಿಗಲೆಂದು ಪ್ರಾರ್ಥಿಸುತ್ತೇನೆಂದು ಹೇಳಿದರು. ओम त्रिभंगिने नमः, ओम मधुराकृते नमः, ओम शुकवाघावृतोऽभ्युन्द्रवे नमः, ओम गोविन्दाय नमः, ओम योगिनापते नमः, ओम वर्षवाटाचलाय नमः, ओम अनन्ताय नमः, ओम धेनुकासनवन्दनाय नमः, ओम त्रिभुतातनावर्धाय नमः, ओम यवलाजनवन्दनाय नमः, ओम गोपीश्वराय नमः, ओम योगिनापते नमः, ओम कोटिसूर्यसमप्रभायै नमः, ओम विलापते नमः, ओम परज्योतिषे नमः, ओम यादवेन्द्राय नमः, ओम यदुद्धाय नमः, ओम वनमालिने नमः, ओम पीतवासिने नमः, ओम पारिजातवहाय नमः, ओम गोवर्धनचलोत्थे नमः, ओम गोपालाय नमः, ओम सर्वपालकाय नमः, ओम अजाय नमः, ओम निरंजनाय नमः, ओम कामजनकाय नमः, ओम गंडलोचनाय नमः, ओम मधुग्ने नमः, ओम ನನ್ನ ಹೆಸರು ಮಂಜುನಾಥ್ ಎನ್ ಬೈರಾರೆಡ್ಡಿ, ಸರ್ಕಾರಿ ಅಭಿಯೋಜಕರು, ಕರ್ನಾಟಕ ಲೋಕಾಯುಕ್ತ. ಇದು ನಮ್ಮ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ 13 ವರ್ಷಗಳಿಂದ ಇಬ್ಬರಿಂದಾಗಿ ನಾವು ನಡೆಸ್ಕೊಂಡು ಬರ್ತಕ್ಕಂಥ ಒಂದು
ಹಬ್ಬದ ರೀತಿ ವಾತಾವರಣವನ್ನು ಮೂಡಿಸ್ತಾ ಇದೆ. ಮತ್ತೆ ಎಲ್ಲಾ ಗ್ರಾಮಸ್ಥರು ಎಲ್ಲರೂ ಸೇರ್ಕೊಂಡು ಮತ್ತು ದೇವಸ್ಥಾನದ ಎಲ್ಲಾ ಸದಸ್ಯರು ಸಹ ಸೇರ್ಕೊಂಡು ನಾವು ನಡೆಸ್ಕೊಂಡು ಬರ್ತಕ್ಕಂತ ಒಂದು ಹಬ್ಬವಾಗಿರುತ್ತೆ. ಇವತ್ತು ಎಲ್ಲರೂ ಸೇರ್ಕೊಂಡು ಇಬ್ರು ಜನದಿಂದ ಚೆನ್ನಾಗಿ ಎಲ್ಲರೂ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ಎಲ್ಲರೂ ದೇವರ ಕೃಪೆ ಮತ್ತು ಕಟಾಕ್ಷಗಳು ಎಲ್ರಿಗೂ ಇರ್ಲಿ ಅಂತ ಹೇಳಿ ದೇವರೆಲ್ಲ ಆಶಿಸ್ತಾ ಇದ್ದೀವಿ. ಶ್ರೀಕೃಷ್ಣ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಶ್ರೀಕೃಷ್ಣ ಜನ್ಮ ಯಾಕೆ ಅವತಾರ ಮಾಡಿದ್ರು, ದಶಾವತಾರಗಳು ಹೇಗೆ ಎತ್ತಿದ್ರು, ಕೃಷ್ಣ ಜನ್ಮ ಎತ್ತಿದ ಮೇಲೆ ಏನೇನು ಭೂಲೋಕಕ್ಕಾಗಿ ಏನೇನು ಒಳ್ಳೆಯ ಕೆಲಸ ಮಾಡಿದ್ರು, ಏನೇನು ಸಂದೇಶವನ್ನು ಕೊಟ್ಟರು ಅನ್ನೋದಂತ ನಮ್ಮ ಶ್ರೀನಿವಾಸ ಸತ್ಯಮೂರ್ತಿ ಸಾರ್ ಬಂದಿದ್ದಾರೆ. ಅವರು 4 ಹಿತವಚನಗಳನ್ನು ಆಡಬೇಕಂತ ಅವ್ರ ಹತ್ರ
ವಿನಂತಿ ಮಾಡಬೇಕು. ನಾಶ ಮಾಡೋದು, ಅವರು ದುಷ್ಟರಿಗೆ ನಾಶ ಮಾಡೋದು, ಸಜ್ಜನರನ್ನು ವಿಶೇಷವಾದ ರೀತಿಯಲ್ಲಿ ಅನುಗ್ರಹ ಕೊಡದೆ ಶ್ರೀ ಕೃಷ್ಣ ಪರಮಾತ್ಮ ವಿಶೇಷವಾದಂತಹ ಒಂದು ಅವತಾರ ಲಕ್ಷ್ಯ. ಇದರಲ್ಲಿ ಶ್ರೀಕೃಷ್ಣ ಹೇಗೆ ಮಾಡಿ ಉಗ್ರಗಳಿಂದ ವಿಶೇಷವಾದಂತಹ ಲೀಲೆಗಳನ್ನು ನಡೆಸುವ ಶ್ರೀಕೃಷ್ಣ ಪರಮಾತ್ಮ. ಹೇಗೆ ಶ್ರೀಕೃಷ್ಣ ಅಷ್ಟಮಿ, ಈ ಒಂದು ಅಷ್ಟಮಿಯ ದಿವಸ ಅಂಗರಾತ್ರಿ ವೇಳೆಯಲ್ಲಿ ಚಂದ್ರೋದಯ ಕಾಲ, ಅಂಗರಾತ್ರಿ ನಂತರ ಅಷ್ಟಮಿಗೆ ಅಂಗರಾತ್ರಿ ನಂತರ ಚಂದ್ರೋದಯ 1 ಗಂಟೆ ಸಮಯ. ಅಂತಹ ಸಮಯದಲ್ಲಿ ನಾವು ಉದ್ಭವಿಸಿದ ಅವರು ಹುಟ್ಟಿದ ತಕ್ಷಣ ಅದುವರೆಗೂ ಸಹ ಜೈಲಿನಲ್ಲಿ ತಂದೆ ತಾಯಿಗೆಲ್ಲ ಸಹ ಸರಪಳಿಗೆ ಹಾಕಿ ಒಂದು ಕಟ್ಟ ಹಾಕಿದ್ರು. ಜೊತೆಗೆ ಜೈಲಿಗೆ ಎಲ್ಲರೂ ಬೀಗ ಹಾಕಿದ್ರು. ಜೊತೆಗೆ ಎಲ್ಲರೂ ಸಹ ಕಾವಲು ಹೋಗಿ ಯಾವ ರೀತಿಯಾಗೂ ಹೊರಗಡೆ ಕಾವಲಿತ್ತು. ಶ್ರೀಕೃಷ್ಣ ಪರಮಾತ್ಮ ಒಂದು ಸಂಪೂರ್ಣವಾದಂತಹ ಅವತಾರ. ಸಂಪೂರ್ಣ ಅವತಾರ ಅಂದರೆ ಹೇಗೆಂದರೆ ಆತನ ಮಹಾವಿಷ್ಣುವಿನ ಬೇರೆ ಬೇರೆ ಅವತಾರಗಳಲ್ಲಿ ಯಾರೋ ರಾಕ್ಷಸರು, ಯಾರಾದರೂ ಒಂದು ಕಷ್ಟವೋ ಇಲ್ಲ ಯಾರಾದರೂ ಭಕ್ತರಿಗೆ ಒಂದು ವಿಶೇಷವಾದ ಅನುಗ್ರಹ ಹೋಗಬೇಕಾಗಿದ್ರೆ ಅವತಾರ ಕಾಡ್ತಾ ಇದ್ದಾರೆ. ಆದರೆ ಶ್ರೀಕೃಷ್ಣ ಅವತಾರ ಹಾಗಲ್ಲ. ಒಬ್ಬ ರಾಕ್ಷಸರಲ್ಲ, 100,000 ರಾಕ್ಷಸರು, ಜೊತೆಗೆ ಆತನ ಅನುಗ್ರಹ ಮಾಡಬೇಕಾಗಿರುವಂತಹ ಭಕ್ತರು ಸಹ ಅನೇಕ ಸಾವಿರಾರು ಜನ. ಇಂತಹ ಸಾವಿರಾರು ಜನ ಭಕ್ತರನ್ನ ರಕ್ಷಣೆ ಮಾಡೋದಕ್ಕೆ, ಸಾವಿರಾರು ಜನ ರಾಕ್ಷಸನ ಸಂಹಾರ ಮಾಡೋದಕ್ಕಾಗಿ ಅತ್ಯಂತ ವಿಶೇಷವಾಗಿ ಅವತಾರವನ್ನು ತಾಳದವರು ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಒಂದು ಸಂಪೂರ್ಣವಾದಂತಹ ಪ್ರೇಮ ಸ್ವರೂಪ. ಈ ಪ್ರೇಮ ಸ್ವರೂಪಿಯಾಗಿರುವಂತಹ ಶ್ರೀಕೃಷ್ಣ ಯಾವ ರೀತಿಯಾಗಿ ಎಲ್ಲರಿಗೂ ಸಹಾಯ ಮಾಡ್ತಾರೆ. ಅವರ ಉದ್ದೇಶ ಇರಬೇಕು. ಒಂದು ಸಾಧು ಜನರನ್ನ, ಭಕ್ತರನ್ನ ಮತ್ತು ಆರಾಧಕರನ್ನ ವಿಶೇಷವಾದಂತಹ ಅನುಗ್ರಹ ಮಾಡಿ. ಎರಡನೇದಾಗಿ ಧರ್ಮಕ್ಕೆ ಚ್ಯುತಿಯನ್ನು ತರುವಂತಹ ಒಂದು ವಿಶೇಷವಾದ ಸೇವೆಯಲ್ಲಿ ಭಾಗವಹಿಸೋಣ. ಆ ಪರಮಾತ್ಮನ ಒಂದು ವಿಶೇಷವಾದ ಸೇವೆಯಲ್ಲಿ ಯಾರ್ಯಾರು ನಾವು ಸೇರ್ತೀವಿ ಎಲ್ಲರಿಗೂ ಸಹ ಆ ಪರಮಾತ್ಮ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ನಮಗೆ ವಿಶೇಷವಾದ ಅನುಗ್ರಹವನ್ನು ನೀಡಿ ಅಂತ ಹೇಳಿ ಆ ಶ್ರೀ ಕೃಷ್ಣ ಪರಮಾತ್ಮನ ಪಾದಾರವಿಂದಗಳಲ್ಲಿ ಪೂರ್ವಕವಾಗಿ ನಮ್ಮನ್ನು ಸಲ್ಲಿಸುತ್ತಾ ಈ ಎರಡು ಮಾತು ಮಾತಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಿಜೃಂಭಣೆ ಆಗಿರ್ಲಿಲ್ಲ. ಈಗಿನ ಕಾಲದಲ್ಲಿ ಎಲ್ಲ ನಾವೆಲ್ಲ ಭಕ್ತಾದಿಗಳೆಲ್ಲ ಸೇರಿ ಎಲ್ಲ ಇಷ್ಟೊಂದು ವಿಜೃಂಭಣೆಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಮುಂದೆ ಪ್ರತಿ ವರ್ಷ ಇದೇ ರೀತಿಯಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿನ ಎಲ್ಲ ಆಚರಣೆ ಮಾಡಿಕೊಂಡು ಭಕ್ತಾದಿಗಳಿಗೆ ಊಟ ಉಪಹಾರ ಅಂತೆಲ್ಲ ಮಾಡಿಕೊಂಡು ಮುಂದುವರ್ಕೊಂಡು ಹೋಗ್ತೀವಿ.
ತಾಲೂಕು ವ್ಯಾಪ್ತಿ ನಾಗದೇನಹಳ್ಳಿ ಗ್ರಾಮದಲ್ಲಿ ಈ ಒಂದು ವೇಣುಗೋಪಾಲ ಸ್ವಾಮಿ ಈಗಾಗಲೇ ಪ್ರತಿಷ್ಠೆ ಆದ ಸುಮಾರು ಹೆಸರು ಪಡೆದಂತಹ ಒಂದು ಈ ದೇವಾಲಯ ಎಲ್ಲ ಭಕ್ತಾದಿಗಳ ಕೋರಿಕೆ ಒಂದು ಸಂಕಲ್ಪ ದೈವ ಸಂಕಲ್ಪ ಈ ದಿನ ಕೃಷ್ಣಾಷ್ಟಮಿ ಒಂದು ಹಬ್ಬದ ಪ್ರಯುಕ್ತ ಈ ಒಂದು ಎಲ್ಲ ಭಕ್ತಾದಿಗಳಿಗೆ ಈ ಒಂದು ಎಲ್ಲ ಕುಟುಂಬಸ್ಥರಿಗೆ ದೇವರು ಯಾವ ರೀತಿ ಆಶೀರ್ವಾದ ಸಂಕಲ್ಪ ಸಿಗುತ್ತೆ ಅವರವರ ಕೋರಿಕೆಯ ಮೇಲೆ ಆ ಭಗವಂತನ ನಂಬಿಕೆಯ ಮೇಲೆ ಅವ್ರು ಯಾವ ತರ ಭಗವಂತ ನಂಬ್ತಾರೋ ಆ ತರ ಭಗವಂತ ಮಾಡ್ತಾರೆ. ಉದಾಹರಣೆಗೆ ನಾನೇ ಉದಾಹರಣೆ ಆಗಿದ್ದೀನಿ. ಆ ತರ यादवानां शिरोरत्नं कृष्णं वन्दे जगद्गुरुं कुटिलालकसंयुक्तं पूर्णचन्द्रनिवारणं शिरसत्कुण्डलमण्डलधरं कृष्णं वन्दे जगद्गुरुं गोपिकानां कुटद्वन्द्वात् कुङ्कुमाङ्कितवक्षसं श्रीनिकेतं महेश्वासं कृष्णं वन्दे जगद्गुरुं श्रीकृष्णाष्टकविदं पुण्यं प्राप्तरूपायते कोटिजन्मकुसुं पापं स्मरणे भगवान के जय श्री कृष्ण भगवान के ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಅಷ್ಟೇ ಭಗವಂತನಲ್ಲಿ ನಾನು ಹೇಳೋ ಮಾತು. ಆಮೇಲೆ ಇನ್ನೊಂದು ಮಾತು, ಈ ಒಂದು ವೇಣುಗೋಪಾಲ ಸ್ವಾಮಿ ಪುರಾತನ ಕಾಲದ ಪ್ರಸಿದ್ಧ ಒಂದು ದೇವಾಲಯ. ಈ ಒಂದು ದೇವಾಲಯದ ಪ್ರತಿಷ್ಠೆಯ ಒಂದು ಪ್ರಯುಕ್ತ ಈ ಭಾಗದ ಮತ್ತು ಈ ತಾಲೂಕು ಈ ಗ್ರಾಮದ ಎಲ್ಲ ಭಕ್ತಾದಿಗಳಿಗೆ ದೇವರ ಅನುಗ್ರಹ ಸಂಕಲ್ಪ ಎಲ್ಲರಿಗೂ ಸಿಗುತ್ತೆ. ಈ ದೇವರ ಒಂದು ಆಶೀರ್ವಾದ ಎಲ್ಲ ಒಂದು ಯುವಕರಿಗೆ ಒಂದು ಕುಟುಂಬಸ್ಥರಿಗೆ ಒಂದು ಆರೋಗ್ಯದ ಇದರಲ್ಲಿ ಪ್ರತಿಯೊಂದು ಕೆಲಸ ಇದರಲ್ಲಿ ಒಂದು ಸಾಕ್ಷಿಯಾಗಿ ಒಂದು ಈ ಗ್ರಾಮ ಒಂದು ಇದೆ ಅಂತ ಒಂದು ನಂಬಿಕೆ. ಹೌದು ಸರ್, ನಂಬಿಕೆ ಇದೆ. ಎಲ್ಲೆಲ್ಲೋ ಭಗವಂತ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಸುಮಾರು ಫಾರಿನ್ ವಿದೇಶಗಳಲ್ಲಿ ಕೆಲಸ ಮಾಡಿ ಆ ಭಗವಂತ ಸಂಕಲ್ಪದಿಂದ ಅದು ಯಾವ ತರ ಬರ್ತಾರೋ ಏನೋ ಗೊತ್ತಿಲ್ಲ. ವಿದೇಶದಿಂದ ಪೂಜೆ ಮಾಡ್ಕೊಂಡು ಹೋಗ್ಬೇಕು ಅಂತ ಸ್ವಿಟ್ಜರ್ಲ್ಯಾಂಡ್ ಇಂದ ಬಂದಿದ್ದಾರೆ. ಇದರಲ್ಲಿ ಇಂಗ್ಲೆಂಡ್ ಇಂದ ಅವ್ರು ಬಂದಿದ್ದಾರೆ. ಮತ್ತೆ ಹೆಣ್ಮಕ್ಳು ಅಲ್ಲಿಂದ ವಿದ್ಯಾಭ್ಯಾಸಕ್ಕೆ ಹೋಗ್ತಾ ಇದ್ದಾರೆ. ಆಲ್ರೆಡಿ ಬಂದು ಇಲ್ಲಿ ಭಗವಂತ ಸೇವೆ ಮಾಡಿಕೊಂಡು ಆ ಮದುವೆ ಮಂದಿ ಆ ಉದ್ಯೋಗ ಅವಕಾಶಕ್ಕೋಸ್ಕರ ಭಗವಂತ ಬೇಡಿಕೆ ಇಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಸರ್. ಥ್ಯಾಂಕ್ ಯು. ವಿಜೃಂಭಣೆ ಆಗಿರ್ಲಿಲ್ಲ. ಈಗಿನ ಕಾಲದಲ್ಲಿ ಎಲ್ಲ ನಾವೆಲ್ಲ ಭಕ್ತಾದಿಗಳೆಲ್ಲ ಸೇರಿ ಎಲ್ಲ ಇಷ್ಟೊಂದು ವಿಜೃಂಭಣೆಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಮುಂದೆ ಪ್ರತಿ ವರ್ಷ ಇದೇ ರೀತಿಯಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿನ ಎಲ್ಲ ಆಚರಣೆ ಮಾಡಿಕೊಂಡು ಭಕ್ತಾದಿಗಳಿಗೆ ಊಟ ಉಪಹಾರ ಅಂತೆಲ್ಲ ಮಾಡಿಕೊಂಡು ಮುಂದುವರ್ಕೊಂಡು ಹೋಗ್ತೀವಿ. ನಮ್ಮಲ್ಲಿ ಒಂದು ಮಾತು, ತಾಲೂಕು ವ್ಯಾಪ್ತಿ ನಾಗದೇನಹಳ್ಳಿ ಗ್ರಾಮದಲ್ಲಿ ಈ ಒಂದು ವೇಣುಗೋಪಾಲ ಸ್ವಾಮಿ ಈಗಾಗಲೇ ಪ್ರತಿಷ್ಠೆ ಆದ ಸುಮಾರು ಹೆಸರು ಪಡೆದಂತಹ ಒಂದು ಈ ದೇವಾಲಯ ಎಲ್ಲ ಭಕ್ತಾದಿಗಳ ಕೋರಿಕೆ ಒಂದು ಸಂಕಲ್ಪ ದೈವ ಸಂಕಲ್ಪ ಈ ದಿನ ಕೃಷ್ಣಾಷ್ಟಮಿ ಒಂದು ಹಬ್ಬದ ಪ್ರಯುಕ್ತ ಈ ಒಂದು ಎಲ್ಲ ಭಕ್ತಾದಿಗಳಿಗೆ ಈ ಒಂದು ಎಲ್ಲ ಕುಟುಂಬಸ್ಥರಿಗೆ ದೇವರು ಯಾವ ರೀತಿ ಆಶೀರ್ವಾದ ಸಂಕಲ್ಪ ಸಿಗುತ್ತೆ ಅವರವರ ಕೋರಿಕೆಯ ಮೇಲೆ ಆ ಭಗವಂತನ ನಂಬಿಕೆಯ ಮೇಲೆ ಅವ್ರು ಯಾವ ತರ ಭಗವಂತ ನಂಬ್ತಾರೋ ಆ ತರ ಭಗವಂತ ಮಾಡ್ತಾರೆ. ಉದಾಹರಣೆಗೆ ನಾನೇ ಉದಾಹರಣೆ ಆಗಿದ್ದೀನಿ. ಆ ತರ
ಮಾತಾಡಿ. ನಮಸ್ಕಾರ. ಇವತ್ತಿನ ದಿವಸ ನನ್ನ ಹೆಸರು ಎನ್ ಜಿ ಪದ್ಮಾಕರ್ ಬಾಬು ಅಂತ. ನಾನು ಅನಾದಿನ ವಂಶ ಪಾರಂಪರ್ಯವಾಗಿ ಈ ದೇವಾಲಯದ ಅರ್ಚಕನಾಗಿ ಇವತ್ತಿನ ನಿಲ್ಸ್ಕೊಂಡು ಬರ್ತಾ ಇದ್ದೀನಿ. ಅಂದರೆ ಈ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅನಾದಿ ಕಾಲದಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆಗಿನ ಕಾಲದಲ್ಲಿ ಸ್ವಲ್ಪ ಇಷ್ಟೊಂದು ವಿಜೃಂಭಣೆ ಆಗಿರಲಿಲ್ಲ. ಈಗಿನ ಕಾಲದಲ್ಲಿ ನಾವೆಲ್ಲ ಭಕ್ತಾದಿಗಳೆಲ್ಲ ಸೇರಿ ಎಲ್ಲ ಇಷ್ಟೊಂದು ವಿಜೃಂಭಣೆಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಮುಂದೆ ಪ್ರತಿ ವರ್ಷ ಇದೇ ರೀತಿಯಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿನ ಎಲ್ಲ ಆಚರಣೆ ಮಾಡಿಕೊಂಡು ಭಕ್ತಾದಿಗಳಿಗೆ ಊಟ ಉಪಹಾರ ಅಂತೆಲ್ಲ ಮಾಡಿಕೊಂಡು ಮುಂದುವರ್ಕೊಂಡು ಹೋಗ್ತೀವಿ. ನಮ್ಮಲ್ಲಿ ಒಂದು ಮಾತು, ತಾಲೂಕು ವ್ಯಾಪ್ತಿ ನಾಗದೇನಹಳ್ಳಿ ಗ್ರಾಮದಲ್ಲಿ ಈ ಒಂದು ವೇಣುಗೋಪಾಲ ಸ್ವಾಮಿ ಈಗಾಗಲೇ ಪ್ರತಿಷ್ಠೆ ಆದ ಸುಮಾರು ಹೆಸರು ಪಡೆದಂತಹ ಒಂದು ಈ ದೇವಾಲಯ ಎಲ್ಲ ಭಕ್ತಾದಿಗಳ ಕೋರಿಕೆ, ಒಂದು ಸಂಕಲ್ಪ, ದೈವ ಸಂಕಲ್ಪ, ಈ ದಿನ ಕೃಷ್ಣಾಷ್ಟಮಿ ಒಂದು ಹಬ್ಬದ ಪ್ರಯುಕ್ತ ಈ ಒಂದು ಎಲ್ಲ ಭಕ್ತಾದಿಗಳಿಗೆ, ಈ ಒಂದು ಎಲ್ಲ ಕುಟುಂಬಸ್ಥರಿಗೆ ದೇವರು ಯಾವ ರೀತಿ ಆಶೀರ್ವಾದ ಸಂಕಲ್ಪ ಸಿಗುತ್ತೆ ಅವರವರ ಕೋರಿಕೆಯ ಮೇಲೆ, ಆ ಭಗವಂತನ ನಂಬಿಕೆಯ ಮೇಲೆ ಅವ್ರು ಯಾವ ತರ ಭಗವಂತ ನಂಬ್ತಾರೋ ಆ ತರ ಭಗವಂತ ಮಾಡ್ತಾರೆ. ಉದಾಹರಣೆಗೆ ನಾನೇ ಉದಾಹರಣೆ ಆಗಿದ್ದೀನಿ. ಆ ತರ